ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ ನಾನು ಚೆನ್ನಾಗೇ ಇಲ್ವಂತೆ. ಚೆನ್ನಾಗಿಲ್ಲ ಅಂದರೆ ನನ್ನ ವೀಡಿಯೋಸ್ ಯಾಕೆ ನೋಡ್ತೀರಾ? ನಾನೇನು ಬಲವಂತ ಮಾಡಿದ್ದೀನ? ನನ್ನ ವೀಡಿಯೋಸ್ ನೋಡಿಪ್ಪ ಅಂತ ಅದು ನಿಮ್ಮ ಇಷ್ಟ ಅಲ್ವಾ? ನನ್ನ ಒಂದು ಏನಂತಾರೆ ಕಲೆ, ಪ್ರತಿಭೆ, ಟ್ಯಾಲೆಂಟ್ ಇದನ್ನು ನಾನು ಶೇರ್ ಮಾಡ್ಕೊತೀನಿ. ಇದು ನನ್ನ ಒಂದು ಏನು ಹೇಳ್ತಾರೆ ನನ್ನ ಒಂದು ವೇ ಅದು, ಅಥವಾ ನನ್ನ ಒಂದು ಏನಿದೆ ನನ್ನಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳೋದು ನನ್ನ ಒಂದು ಕರ್ತವ್ಯ ಅಂತಲೂ ಭಾವಿಸ್ಕೊಬೋದೇನೋ ಗೊತ್ತಿಲ್ಲ. ನಗ್ತದಂದ್ರೆ ಗೊತ್ತಿಲ್ಲ ಅದೇನೋ ಒಟ್ಟು ನನ್ನ ಧರ್ಮನೋ ಕರ್ತವ್ಯ ಇನ್ನೊಂದು ಮಾತಂತ ಗೊತ್ತಿಲ್ಲ. ನನ್ನ ಪ್ರತಿಭೆನ ತೋರಿಸ್ಕೊಂಡು ನನ್ನ ಕೈಲಿ ನಾನು ತೋರಿಸಿದ್ದೀನಿ ಪ್ರಪಂಚಕ್ಕೆ. ನನ್ನ ಒಂದು ಉಡುಗೆ ಕೊಡುಗೆ ಏನಾದರೂ ಅನ್ಕೋಬೋದು, ಬಟ್ ನನ್ನಲ್ಲಿರೋ ಒಂದು ಟ್ಯಾಲೆಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದಕ್ಕೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಬೇಕು. ಓ ನೀನು ಮುಖ ನೋಡು, ನೀನು ಮೋದಿ ನೋಡು, ನೀನು ನೋಡಿ ಹೇಗಿದೆಯಾ ಹಾಗೆ. ಯಾರೊಬ್ರು ಪಾಪ ಸರ್ಸರಿಯಾಗಿ ಹಾಕ್ಬಿಟ್ಟಿದ್ರು, ಯಾಕೋ ಏನೋ ಅದೇ ಸರ್ಸರಿಯಾಗಿ ಕಾಮೆಂಟಲ್ಲೇ ಮಾತಾಡ್ತಾಯಿದ್ರು ಹಿಂಗೆ. ನನ್ನ ನೋಡಿ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆಗೆ ನನ್ನ ಲೈಫ್ ಲೀಡ್ ಮಾಡಬೇಕಾಗಿದೆಯಾ, ಅಥವಾ ಏನು ನನ್ನ ಜೊತೆ ನಿಮ್ಮ ಒಂದು ಲೈಫ್ ಲಾಂಗು ಅಥವಾ ನಿಮ್ಮ ಒಂದು ಲಾಂಗ್ ಟರ್ಮ್ ಜೀವನದಲ್ಲಿ ಏನಾದರೂ ನಾನು ಆ್ಯಡ್ ಆಗಬೇಕಾಗಿದೆ, ಅಥವಾ ನನ್ನ ಲೈಫಲ್ಲಿ ನೀವು ಆ್ಯಡ್ ಆಗಬೇಕಾಗಿದೆಯೋ ಏನಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾನು ಒಬ್ಬಳೇ ವೀಡಿಯೋ ಹಾಕಲ್ಲ, ಎಲ್ಲರೂ ಹಾಕ್ತಾರೆ, ಹಾಗೆ ನಾನು ಹೋಗ್ತೀನಿ. ಇಷ್ಟ ಆದರೆ ನೋಡಿ ಹಾರೈಸಿ ಕಮೆಂಟ್ ಮಾಡಿ, ಒಂದೊಳ್ಳೆ ಲೈಕ್ ಕೊಡಿ, ಫಾಲೋ ಆಗಿ ಓಕೆನಾ. ಏನಪ್ಪ ವಿಚಿತ್ರವಾಗಿ ಹೇಳೋಕ್ಕಾಗಲ್ಲ. ಅಯ್ಯೋ ನಿಮ್ಮ ಮುಖ ನೋಡ್ಕೊಂಡಿದ್ದು, ಹಂಗೆ ನೋಡ್ಕೊಂಡಿದ್ದು, ಬಂಗೆ ನೋಡ್ಕೊಂಡಿದ್ದು, ಅದು ನೋಡ್ಕೊಂಡಿದ್ದು, ಇದು ಎಲ್ಲ ನೋಡ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ನೋಡಿ. ಅವ್ಳು ನೋಡಿ ನಗ್ತಾ ಇದ್ದಾಳೆ ನನ್ನ ಮಗಳು. ನಾನೆಲ್ಲ ನೋಡ್ತಾನೇ ಇದ್ದೀನಿ, ಈ ಕಡೆಯಿಂದ ನೋಡ್ತಾ ಇದ್ದೀನಿ. ನೀವು ನೋಡಿ, ಸಾಧ್ಯವಾದ ಎಷ್ಟು ಬೇಕಷ್ಟು ಶೇರ್ ಮಾಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಓಕೆ, ಒಳ್ಳೆ ರೀತಿ ಕಮೆಂಟ್ ಹಾಕಿ, ಒಳ್ಳೆ ರೀತಿ ವ್ಯೂಸ್ ಲೈಕ್ಸ್ ಕೊಡಿ ಅಷ್ಟೇ. ಬನ್ನಿ, ನಮಗೆ ಹೆಡ್ಡೇಕ್ ಜಾಸ್ತಿ ಆಗ್ತಾಯಿದೆ, ಸರಿಯೋಕ್ಕಾಗ್ತಾಯಿಲ್ಲ, ಕೊಚ್ಕೋಬೇಕು, ಕೆಲಸ ಇದೆ, ಮಾಡಬೇಕು, ಕಾಫಿ ಕುಡಿಬೇಕು.